ಹಾಯ್ ಫ್ರೆಂಡ್ಸ್, ಎಲ್ಲಿ ಹೋಗ್ತಿದ್ದೀರಾ ಅಂತ ನೋಡ್ತಿದ್ದೀರಾ ನಮ್ಮನ್ನು. ನಮ್ಮ ಮಗ ಹಾಸ್ಟೆಲಿಂದ ಬಂದಿದ್ದಾನೆ. ನಾನು ನಮ್ಮ ಮನೆಯವರು, ನಮ್ಮ ಮಗ ಮತ್ತು ನಮ್ಮ ಚಿಕ್ಕ ಮನ 4 ಜನನೂ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ರೆ ಏನು ಅಂತ ಗೊತ್ತಾಗ್ತಿರ್ಬೋದೇನೋ ನಿಮಗೆ. ಎಲ್ಲರೂ ಎತ್ಕೊಂಡು ನಡ್ಕೊಂಡು ಬರ್ತಾವ್ರೆ. ನಾವು ಒಂದು ಇಂಪಾರ್ಟೆಂಟ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ನಿಮಗೆ ಪೂರ್ತಿ ತೋರಿಸ್ತೀನಿ. ಎಲ್ಲಿ ಹೋಗ್ತಿದ್ದೀರಾ ಅಂತ ಮುಂದೆ ಹೇಳ್ತೀನಿ, ಬನ್ನಿ. ನೋಡ್ತಾ ಇರ್ಬೋದು ನಾವೆಲ್ಲಿ ಬರ್ತಿದ್ದೀವಿ ಅಂತ. ನಮ್ಮ ವಿಡಿಯೋ ನೋಡೋರು ಗೊತ್ತಾಗುತ್ತೆ ಎಷ್ಟೋ ಜನಕ್ಕೆ. ನೋಡಿ ಹೋಗ್ತಾ ಇದ್ದೀವಿ ನಾವು. ಎತ್ಗಳೆಲ್ಲ ತೊಗೊಂಡು ಹೋಗ್ತಾವ್ರೆ. ನಾವೀಗ ಮುಡುಕ್ತೆರೆಗೆ ಬಂದಿದ್ದೀವಿ, ದನಗಳ ಜಾತ್ರೆಗೆ. ನೋಡಿ ತುಂಬ ದನಗಳ ಜಾತ್ರೆ, 3 ದಿನ ತುಂಬ ಚೆನ್ನಾಗಿ ಜಾತ್ರೆ ನಡೀತಿದೆ. ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಜೀವನ ಲಾಗ್ಸ್. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಮಗ ಹಾಸ್ಟೆಲಿಂದ ಬಂದಿದ್ದಾನೆ. ನಾನು ನನ್ನ ಮಗ, ನಮ್ಮ ಮನೆಯವರು 3 ಜನ ಕೂಡ ಜಾತ್ರೆಗೆ ಬಂದಿದ್ದೀವಿ. ಇವತ್ತು ದನದ ಜಾತ್ರೆ ತುಂಬ ಚೆನ್ನಾಗಿದೆ. ಸಾವಿರಾರು ಲಕ್ಷ ದನಗಳು ಬಂದಿದೆ. ನೋಡಿ ಕಾಣಿಸ್ತಿರ್ಬೋದು. ಅದೇನು ಜನಸಾಗರ ಅಂತಾರಲ್ಲ, ಹಾಗೆ ಇದು ದನಗಳ ಸಾಗರ ಅನ್ಬೋದು ಈ ಜಾತ್ರೆಯಲ್ಲಿ. ಏನಂದರೆ ತುಂಬ ವ್ಯಾಪಾರ ಮಾಡೋರು ತಗೊಳ್ಳೋರು ಮುಕ್ಕಾಲು ಭಾಗ ಇದ್ದರೆ, ಸೋಕಿಗೆ ಅರ್ಧ ಎತ್ಗಳು ಕಟ್ತಾರೆ ಇಲ್ಲಿ. ನೋಡಿ ಕಾಣಿಸ್ತಿರ್ಬೋದು. ಆಲ್ಮೋಸ್ಟ್ ಇಲ್ಲಿ ಹಳ್ಳಿ ಕರ ತಳಿಗಳೇ ಜಾಸ್ತಿ. ಯಾಕಂದರೆ ಮನೇಲಿ ಹುಟ್ಟಿರೋ ಕರುಗಳನ್ನೇ ತಂದು ಸಾಕಿ ಮಾರ್ತಾರೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ. ಈಗ ಇಲಾಚಿ ಹಸುಗಳು ಕರುಗಳು ಮಾರ್ತಾರೆ. ನೋಡಿ ನಾನು, ನನ್ನ ಮಗ, ನಮ್ಮ ಚಿಕ್ಕ ಮಗ 3 ಜನ ಕೂಡ ಬಂದ್ವಿ. ಇದೊಂದು ಕರು. ಈ ಕರುಗೆ ಎಷ್ಟು ದಿನ ಆಗಿದೆ ಅಂದರೆ ಬರೀ 6 ತಿಂಗಳು ಕರು. ನಮ್ಮ ಮಗ ಪ್ರೀತಿಯಿಂದ ಮಾತಾಡಿಸ್ತವನೆ ಅದನ್ನು. 6 ತಿಂಗಳು ಕರುಗೆ ತೊಗೊಂಡಿದ್ದಾರೆ ಅವರು. ಎಷ್ಟು ಕೊಟ್ಬಿಟ್ಟು ತೊಗೊಂಡಿದ್ದಾರೆ ಅಂದರೆ 45,000 ಒಂದು ಕರುಗೆ. 6 ತಿಂಗಳು ಕರು, ವರ್ಷ ಪೂರ್ತಿ ದುಡಿಬೇಕು. ನೋಡಿ 6 ತಿಂಗಳು ಕರುಗೆ 45,000 ಕೊಟ್ಬಿಟ್ಟು ತೊಗೊಂಡಿದ್ದಾರೆ. ಖರೀದಿ ಮಾಡ್ಕೊಂಡು ಮನೆಗೆ ತೊಗೊಂಡು ಹೋಗ್ತಿದ್ದಾರೆ. ಇವರು ಟಿ ನರಸೀಪುರದವ್ರು ಅಂತೆ. ನಮ್ಮ ಮಗನ ಖುಷಿಯಾಗ್ಬಿಡ್ತು, ಕರುನ ಇಟ್ಕೋತೀನಿ ಅಂತ. ಒಂದು ಸ್ವಲ್ಪ ಫೋಟೋ ಎಲ್ಲ ತೊಗೊಂಡ್ವಿ. ಅವನಿಗಂತೂ ತುಂಬ ಖುಷಿ ಆಯಿತು. ಅಪ್ಪ ಮಗ ಏನು ಖುಷಿಯಾಗಿ ಓಡಾಡ್ತಾರೆ ಜಾತ್ರೆ ಒಳಗೆ. ನೋಡಿ ಏನು ಖುಷಿ ಅವ್ರಿಗೆ, ಹೊಸ್ದಾಗಿ ಏನೋ ನೋಡ್ತೀವಿ ಜಾತ್ರೆನ ಅಂತ. ನಮ್ಮ ಕಡೆ ಅಂತೂ ತುಂಬ ಚೆನ್ನಾಗಿ 3 ದಿವಸ ಅಂತೂ ತುಂಬ ಚೆನ್ನಾಗಿ ಜಾತ್ರೆ ನಡೀತದೆ. ಹೆಂಗೆ ಅಂದರೆ ಎಲ್ಲಿಂದ ಎಲ್ಲಿ ಹೋಗ್ತೀರಾ, ತುಂಬ ಒಂದು 10 ಎಷ್ಟು ಊರ ಕಡೆಯಿಂದ ಬರ್ತಾರೆ. ತುಂಬ ದೂರದಿಂದ ಬರ್ತಾರೆ ಎತ್ಕೊಳ್ ತೊಗೊಳಕ್ಕೆ, ಮಾರೋಕ್ಕೆ, ನೋಡೋಕ್ಕೇ ಎಷ್ಟೋ ಕೋಟಿ ಜನ ಬರ್ತಾರೆ ಇಲ್ಲಿಗೆ. ತುಂಬ ಚೆನ್ನಾಗಿರುತ್ತೆ ಜಾತ್ರೆ. ಎಷ್ಟೊಂದು ವೆರೈಟಿ ತಳಿಗಳು ಬಂದಿರುತ್ತೆ ಇಲ್ಲಿಗೆ. ಆಮೇಲೆ ಮನೇಲಿ ಸಾಕಿರ್ತಾರೆ. ಇದು ನೋಡಿ ಬ್ಲ್ಯಾಕ್ ಕಲರ್ ಹಸು. ಇದು ಎತ್ತುಗಳು ನೋಡೋಕ್ಕೆ ಇಲಾಚಿ ಥರ ಕಾಣಿಸ್ತವೆ, ಬಟ್ ಎತ್ತೆ ಅವು. ನೋಡಿ ಎಲ್ಲಿಂದ ಎಲ್ಲಿ ಗಂಟ ನೋಡ್ತೀರಾ, ನಮ್ಮ ಕಣ್ಣು ಎಲ್ಲಿಂದ ಎಲ್ಲಿವರೆಗೆ ಕಾಣಿಸುತ್ತೆ ಅಲ್ಲಿವರೆಗೂ ಬರೀ ಎತ್ತುಗಳು, ವೆರೈಟಿ ಎತ್ತುಗಳು. ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂದರೆ, ನೋಡೋಕ್ಕೆ ಒಂದು ಮಸ್ತು. ಜಾತ್ರೆಯಲ್ಲಿ 3 ದಿವಸ ಅಂತೂ ತುಂಬ ಜಾತ್ರೆ. ನೋಡಿ ಇದು ಅಲ್ಲೇ ಬೆಟ್ಟಳ್ಳಿ ಅಂತಿರೋದು, ಆ ಎತ್ತದು. ಇಲ್ಲೊಂದು ಕುರಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಒಂದೊಂದು ಏನಂದರೆ ಒಂದೊಂದು ಜೋಡಿ ಎತ್ತಿರೋ ಕಡೆ ಒಂದೊಂದು ಕಡೆ ಕುರಿ ಕಟ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಎಷ್ಟು ಚೆನ್ನಾಗಿದೆ ಅಂದರೆ ಎತ್ತುಗಳು ಅವರು ಎಷ್ಟೋ ದೂರದಿಂದ ಬಂದು ಅಲ್ಲೇ ಇತ್ಕೊಂಡು, ಎತ್ತು ವ್ಯಾಪಾರ ಆಗಲಿ ಆಗದೋಗ್ಲಿ, ಲಾಭ ಬರಲಿ ಬಿಡಲಿ, ನಾವು ಜಾತ್ರೆಗೆ ಎತ್ತೊಡಿತೀವಿ ಅನ್ನೋ ಖುಷಿ ಅವ್ರಿಗೆ. ಎಷ್ಟೋ ಜನಕ್ಕೆ ಜಾತ್ರೆ ನೋಡಬೇಕು ಅನ್ನೋ ಖುಷಿನೇ ಜಾಸ್ತಿ. ನಮ್ಮ ಕಡೆ ಅಂತೂ ಬೆಳಗ್ಗೆ ರಾತ್ರಿ ಲೆಕ್ಕನೇ ಇಲ್ಲ, ಜಾತ್ರೆಗೆ ಹೋಗ್ತಾನೆ ಇರ್ತಾರೆ. ನೋಡಿ ಈಗ ಆಮೇಲೆ ಎತ್ತನ್ನ ಅಟ್ಕೊಂಬಂದ ತಕ್ಷಣ ಪೂಜೆ ಮಾಡಿಸಿ ಒಂದು ರೌಂಡು ಬಂದಾದಮೇಲೆ ಎತ್ತನ್ನ ಗೊತ್ತಿಗೆ ತೊಗೊಂಡೋಗಿ ಕಟ್ಟೋದು. ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡ್ಕೊಬರ್ತಾರೆ ಅಂದರೆ, ಅದಕ್ಕೆ ಏನು ರಿಬ್ಬನ್ ಏನು ಕೇಳ್ತೀರಾ, ಅದಕ್ಕೆ ಡೆಕೋರೇಷನ್. ಹೆಣ್ಮಕ್ಳು ರೆಡಿ ಆಗಲ್ವ ಆ ಥರ ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಬರ್ತಾರೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆ್ಯಂಡ್ ಬ್ಲ್ಯಾಕು, ತುಂಬ ವೈಟು, ನೋಡೋಕ್ಕೆ ಸಖತ್ತಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ಕೊಂಡು ಹೋಗ್ತಾರೆ. ಇದು ನಮ್ಮೂರವ್ರದ್ದೇ, ನಮ್ಮ ಕಾಳಿಗುಂಡಿಯವ್ರದ್ದೇ ಅದು ಎತ್ತು. ಹೋಗ್ತಾ ಇದ್ದಾರೆ ಅವರು ಎತ್ತು ಹೊಡ್ಕೊಂಡು. ನಾನು ನಮ್ಮ ಮನೆಯವರು, ನಮ್ಮ ಮಗ 3 ಜನ ಜಾತ್ರೆ ನೋಡೋಣ ಅಂತ ಹೋಗಿದ್ವಿ. ಯಾಕಂದರೆ ನಮ್ಮ ಮಗ ಸೋಮವಾರ ಹಾಸ್ಟೆಲ್ಗೆ ಹೋಗಬೇಕು, ಹಂಗಾಗಿ ಜಾತ್ರೆ ತೋರಿಸೋಣ ಅಂತ ಬಂದ್ವಿ. ನೋಡಿ ಜಾತ್ರೆಯಲ್ಲಿ ಏನು ಕ್ರೇಜು ಅಂದರೆ ಜನಗಳಿಗೆ ಹೆಂಗಿದೆ ಎತ್ತುಗಳು. ಈ ಸತಂತೂ ತುಂಬ ಜಾಸ್ತಿ ಬಂದಿದ್ದಾವೆ ಎತ್ತುಗಳು. ಹೆಂಗೆ ಅಂದರೆ ವೆರೈಟಿ. ನೋಡಿ ಹುಡುಗ, ಚಿಕ್ಕ ಹುಡುಗ, ನನ್ನ ಮಗನ ಏಜೇನು. ನೋಡಿ ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಸಾಕವನೆ. ಏನು ಅವ್ನಿಗೊಂಥರ ಖುಷಿ ಎತ್ತಿಡ್ಕೊಂಡಿರೋದು. ಏನು ಖುಷಿ, ಸ್ಮೈಲ್ ಮಾಡ್ತಾಯಿದ್ದ. ನಾವು ಒಂದು ಫೋಟೋ ಇಟ್ಕೊಳ್ಳ ಅಂದರೆ, ಇಲ್ಲ ಇಟ್ಕೊಳ್ಳಿ ಅಂತಂದ. ಎಷ್ಟು ಖುಷಿ ಆಗೋಯ್ತು ಅವನಿಗೆ ಅಂದರೆ. ನೋಡಿ ಇಲ್ಲೊಂದು ಕುರಿ, ನನ್ನ ಮಗಂಗೆ ನೋಡಬೇಕು ಅಂತ ಇಷ್ಟ.
ನೋಡಿ ನಮ್ಮ ಮನೇಲಿ ಸಾಕಿದ್ದೀವಿ, ಬೇರೆಯವ್ರದ್ದು ಅಂದರೆ ಅವನಿಗೆ ತುಂಬ ಇಷ್ಟ. ಒಂದೊಂದು ಕುರಿ 40,000 50,000 80,000 ಹೇಳ್ತಾರೆ ಒಂದೊಂದು ಕುರಿನ. ತಳಿ ಚೆನ್ನಾಗಿದ್ದರೆ ಬಂಡೂರು ತಳಿ ಈ ಥರ ತಳಿಗಳಿಗೆಲ್ಲ ಕಾಸ್ಟ್ಲಿ ದುಡ್ಡು. 50,000 80,000 ಒಂದೊಂದು ಕುರಿಗೇ 50,000 80,000. ನೋಡಿ ತಾತ ಒಂದೇ ಕುರಿ ಹಿಡ್ಕೊಂಬಂದಿರೋದು, ಇನ್ನೇನು ತಂದಿಲ್ಲ ತಾತ, ಒಂದು ಕುರಿ ಒಂದು ಮಾತ್ರ ಹಿಡ್ಕೊಂಬಂದವ್ರೆ. ನನ್ನ ಮಗನಿಗೆ ಹಿಡ್ಕೋಬೇಕು ಅನ್ನೋ ಖುಷಿ, ಹಿಡ್ಕೋತೀನಿ ಅಂತ. ಆಮೇಲೆ ಇನ್ನೊಂದು ಏನಂದರೆ, ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನಿಮಗೆ. ಇಲ್ಲಿ ಇಲಾಚಿ ಕರಗಳು ಅಂದರೆ ಗಂಡು ಕರುಗಳನ್ನ ದೊಡ್ಡ ಎತ್ತು ಥರ ಸಾಕಿ ತೊಗೊಬೋತಾರೆ ಸಿಂಗಲ್ ಮಾರೋಕ್ಕೆ. ಆಮೇಲೆ ಏನಂದರೆ ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ, ಅಂದರೆ ಒಂದೊಂದು ಹಸುಗಿನ 40,000 30,000. ಈ ಕರುಗಳಿಗೇ ಹಳ್ಳಿ ಕರ ಅಂತಾರಲ್ಲ, ಆ ಥರ ಕರುಗಳಿಗೆ ಮನೆಯಲ್ಲೇ ಸಾಕಿರ್ತಾರೆ. ಆ ಕರುಗಳಿಗೆ ಸಕ್ಕ ದುಡ್ಡು. ನಮ್ಮ ಮನೆಯವರು ನೋಡೋಣ ತಡಿ ಏನು ಮಾಡುತ್ತೆ ಅಂತ ಹೋಗಿ ನಿಂತ್ಕೊಂಡವ್ರೆ. ಅದೇನೋ ಗುಮ್ಮಕ್ಕೆ ಬತ್ತಾಯಿತು, ಅದಕ್ಕೆ ನಾವು ಬಂದೇ ಬಿಟ್ಬಿಟ್ವಿ ಆ ಜಾಗ ಬಿಟ್ಟು. ಅಯ್ಯೋ ಹೋಗಪ್ಪ ಅಂತ. ನೋಡಿ ಎಷ್ಟು ಪುಟಾಣಿ ಕರುವಿಂದ ದೊಡ್ಡ ಕರುವರೆಗೂ ಜಾತ್ರೆ ವ್ಯಾಪಾರ ಅಷ್ಟೇ. ಅಲ್ಲೇ ನಿಂತ್ಕೊಂಡು ನೋಡಿ, ಅಲ್ಲೇ ನಿಂತ್ಕೊಂಡು ಅಲ್ಲೇ ಸ್ಟೇಜಲ್ಲೇ ನೋಡ್ಬಿಟ್ಟು ಅಲ್ಲೇ ವ್ಯಾಪಾರ ಮಾಡ್ತಿದ್ದಾರೆ ಜಾತ್ರೆಯಲ್ಲಿ. ಏನಪ್ಪ ಏನು ರೇಟಪ್ಪ, ಹೆಂಗಪ್ಪ, ಏನಪ್ಪ, ಎಷ್ಟು ಕೊಡ್ತೀರಾ, ನಮ್ಗೆ ಇಷ್ಟ ಆದರೆ ತೊಗೋತೀವಿ, ಇಲ್ಲಾಂದರೆ ನೀವು ತೊಗೊಳ್ಳಿ ಅಂತ ಹೇಳ್ತಾರೆ. ಎತ್ತುಗಳು ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲಿಂದ ಎಲ್ಲಿವರೆಗೂ ನೋಡಿ ದನ ಅಂತ ನೋಡಿ. ಇಲ್ಲೊಂದು ಪುಟಾಣಿ ಕರು, ನಮ್ಮ ಮಕ್ಕಳು ಇಬ್ಬರು ಕೂಡ ಕರು ಹಿಡ್ಕೊಂಡು ಅದಕ್ಕೆ ಕಾಲಿಗೆ ಬೇರೆ ಗೆಜ್ಜೆ ಕಟ್ಟಾರೆ, ಕಾಲು ಚೈನ್ ಅಂತೀವಲ್ಲ ಆ ಥರ, ಅದಕ್ಕೊಂದು ಕಾಲು ಚೈನ್ ಹಾಕೋರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಮುದ್ದಾಗಿ ಕಾಣಿಸ್ತಾಯಿತ್ತು ಕರುಗಳು. ಇಲ್ಲಿಂದ ಎಲ್ಲಿವರೆಗೂ ನೋಡಿ ಮುದ್ದಾಗಿರ್ತವೆ ಕರುಗಳು, ಹಸುಗಳು. ಜನಕ್ಕಿಂತ ದನ ಭಯಂಕರ. ನೋಡೋಕ್ಕೆ ಒಂದು ಖುಷಿ, ಒಂದು ಥ್ರಿಲ್ಲು. ಎಷ್ಟೋ ಬೆಂಗಳೂರಿಂದ ಬರ್ತಾರೆ ನೋಡೋಕ್ಕೆ, ಬೆಂಗಳೂರು ಮೈಸೂರು ಎಷ್ಟೋ ದೂರದ ಹಳ್ಳಿಗಳಿಂದ ಬರ್ತಾರೆ, ಸಾವಿರ ಹಳ್ಳಿಗಳಿಂದ ಅಟ್ಕೊಂಡು ಬರ್ತಾರೆ ಇಲ್ಲಿಗೆ. ವ್ಯಾಪಾರ ಆಗಲಿ ಬಿಡಲಿ ಅವ್ರಿಗೊಂಥರ ಖುಷಿ, ಎತ್ತಿನ ಜಾತ್ರೆ ನೋಡೋಣ ಅಂತ. ಈ ಸತ್ತಂತೂ ತುಂಬ ಅಂದರೆ ತುಂಬ ಹೆವಿ ಜಾಸ್ತಿ ಬಂದಿದೆ. ವ್ಯಾಪಾರನೂ ಹಂಗೆ. ಒಂದು ಜೊತೆ ಎತ್ತಿಗೆ ಒಂದು ಮೀಡಿಯಮ್ ಕರುಗಳಿಗೆ 1,00,000 ಮೇಲೆ ಹೊರ್ತು ಕೆಳಗಂತೂ ಒಂದು ಕಮ್ಮಿ ಇಲ್ಲ. ಯಾವ ಕೇಳಿ ಲಕ್ಷಕ್ಕೆ ಬೆಲೆನೇ ಇಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಹಸು ಹತ್ರಕ್ಕೆ ಹೋಗಿದ್ವಿ. ಇದೆಷ್ಟು ಅಂದರೆ 2.5 ಲಕ್ಷ ಅಂತ ಇದೊಂದು ಜೊತೆ ಎತ್ತಿಗೆ. 2.5 ಲಕ್ಷ. ಎರಡು ಎತ್ತಿಗೆ 2.5 ಲಕ್ಷ. ಏನು ಮೆರವಣಿಗೆ ಮಾಡಿ ಎಲ್ಲ ಮಾಡ್ಕೊಂಡು ತೊಗೊಂಬಂದು ನಿಲ್ಲಿಸೋರೆ. ಹಿಂಗೆ ಕಾಣಿಸ್ತಾವೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತವೆ. ಇದನ್ನು ನೋಡಿ, ಓರಿ ಇದು ಹೋದ ಸತಿ ಜಾತ್ರೆಗೂ ಬಂದಿದ್ದು. ಇವ್ರು ಫ್ರೈಸ್ಗೋಸ್ಕರನೇ ಅರ್ಧ ತೊಗೊಂಬಂದು ಇಲ್ಲಿಗೆ ಕಟ್ತಾರೆ. ನೋಡಿ ಹೆಂಗೆ ಕಾಣಿಸ್ತಿದೆ ಎತ್ತು. ಈಗ ತೋರಿಸ್ತೀನಿ ನೋಡಿ ನಿಮಗೆ. ತುಂಬ ಇಂಪಾರ್ಟೆಂಟ್ ವಿಷಯ ಏನಂದರೆ, ಇದು ಸೋಕಿ ಎತ್ತು 4 ಎತ್ತು ಕಟ್ಟವ್ರೆ. ಇದ್ರ ಹೆಸರು ಬಂಡಿ ಅಂತ. ಇದಕ್ಕೆ ಟ್ಯಾಗ್ ಹಾಕವ್ರೆ. ಆ ಬಂಡಿಯನ್ನು ಎತ್ತು ಎಷ್ಟಿರ್ಬೋದು ಅಂದರೆ, ಒಂದು ಜೊತೆಗೆ 16 ಲಕ್ಷ. ಒಂದು ಜೊತೆಗೆ 16 ಲಕ್ಷ. ಅಲ್ಲಿ ಕಟ್ಟಿರೋದು 2 ಜೊತೆ 16 ಲಕ್ಷ. ಒಂದೊಂದು ಜೊತೆಗೆ 16 ಲಕ್ಷ ಅಂದರೆ 2 ಜೊತೆ. ಇದೊಂದು ಜೊತೆ 16 ಲಕ್ಷ, ಅದೊಂದು ಜೊತೆ 16 ಲಕ್ಷ. ಏನು ಇರ್ಬೋದು ಜನಗಳಿಗೆ, ಹಳ್ಳಿಯಲ್ಲಿರೋರಿಗೆ ಎಷ್ಟು ಕ್ರೇಜ್ ಇರ್ಬೋದು ನೋಡಿ, ನೀವೇ ಥಿಂಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲೊಂದು ಜೊತೆ ಇದೆ, ಅಲ್ಲೊಂದು ಜೊತೆ ಇದೆ. ಆ ಗುಂಟ ನೋಡಿ ಏನು ಡಿಸೈನಲ್ಲಿ ಮಾಡ್ಸವ್ರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ ಗುಂಟ. 16 ಲಕ್ಷ ಏನು ಹುಡುಗಾಟನ, ಏನು ಸಾಕಿ ಫ್ರೈಸ್ಗೋಸ್ಕರನೇ ಎಷ್ಟೋ ಜನ ತೊಗೊಬಂದು ಸಾಕ್ತಾರೆ ಇಲ್ಲಿಗೆ. ನೋಡಿ ಹೆಂಗೆ ಕಾಣಿಸುತ್ತೆ. ಎಷ್ಟು ಜನ ನಿಂತಿದ್ರು ಅಂದರೆ 16 ಲಕ್ಷದ ಎತ್ತುಗಳು ನೋಡೋಕ್ಕೆ ತುಂಬ ಜನ ನಿಂತಿದ್ರು. ಅಯ್ಯಪ್ಪ ಭಯಂಕರ. ಜನಗಳಿಗೆ ಎತ್ತ ಮೇಲೆ ಕ್ರೇಜು. ಫಸ್ಟ್ ಇಷ್ಟೊಂದೆಲ್ಲ ಡಿಮ್ಯಾಂಡ್ ಇರಲಿಲ್ಲ, ಈಗಂತೂ ತುಂಬ ಕ್ರೇಜ್ ಆಗಿಬಿಟ್ಟಿದೆ ಜನಗಳಿಗೆ. ನೋಡಿ ಗುಂಟ ಎಲ್ಲ ಏನು ಡಿಸೈನಾಗಿ ಮಾಡಿಸ್ಕೊಂಡು. ಆಮೇಲೆ ಇಲ್ಲೇನಂತಂದರೆ, ಪೆಂಡಾಲ್ಗೆಲ್ಲ 1 ತಿಂಗಳು 1.5 ತಿಂಗಳು ಮುಂಚಿತವಾಗೇ ಬುಕ್ಕಿಂಗ್ ಮಾಡಿ ಇಟ್ಕೊಂಡಿರ್ತಾರೆ. ಯಾಕಂದರೆ ಪೆಂಡಾಲ್ಗಳೇ ಸಿಕ್ಕಲ್ಲ. ಎಷ್ಟು ಚೆನ್ನಾಗಿ ಪೆಂಡಾಲೆಲ್ಲ ಡೆಕೋರೇಷನ್ ಮಾಡಿಸ್ತಾರೆ ಅಂದರೆ, ನೆಳ್ಳಿಗೆ, ಚೇರ್ಗಳಿಗೆ, ಪೆಂಡಲ್ಗೆ ತುಂಬ ಚೆನ್ನಾಗಿ. ನೋಡಿ ಹೆಂಗೆ ಕಾಣಿಸ್ತಿದೆ, ಸಕ್ಕತ್ತಾಗಿದೆ. ಏನು ವೈಟ್ ಕಲರ್ ರೇಷ್ಮೆ ಪಂಚೆ ಇರಲ್ವ, ಹಂಗಿದೆ ಎತ್ತು ನೋಡೋಕ್ಕೆ. ಸಕ್ಕತ್ತಾಗಿ ಕಾಣಿಸ್ತಿದೆ, ನೋಡ್ಬೋದು ನೀವು. ನೋಡಿ ಅದ್ರ ಟ್ಯಾಗ್ ಕಾಣಿಸ್ತಿರ್ಬೋದು ಮೇಲೆ, ಬಂಡಿ ಅಂತ ಹಾಕವ್ರೆ. ಏನು ಎತ್ತು ಉಪ್ಪ ಭಯಂಕರ. ಈ ಬುಕ್ಕಿಂಗು, ಈ ಟಾರ್ಪಲ್ದ ವಿಷಯ ಹೇಳ್ತಾಯಿದ್ದೆ. ಟಾರ್ಪಲ್ ಅಂದ್ರೆ ಹಂಗೇ 1 ತಿಂಗಳು 2 ತಿಂಗಳು ಒಂದೊಂದ್ಸತಿ ಸಿಕ್ಕದೇ ಇಲ್ಲ. ಇಲ್ಲಿ ಸುತ್ತಮುತ್ತ 10 ಹಳ್ಳಿ 100 ಹಳ್ಳಿಯಿಂದೆಲ್ಲ ಬುಕ್ ಆಗಿರ್ತವೆ. ಎಷ್ಟೋ ದೂರದಿಂದ ಪೆಂಡಲ್ನ ಬುಕ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅದು 1 ತಿಂಗಳು ಮುಂಚಿತವಾಗಿ. ಈಗ ಎಮರ್ಜೆನ್ಸಿಗಂತೂ ಪೆಂಡಲ್ಲೂ ಇಲ್ಲ, ಏನೂ ಸಿಕ್ಕಲ್ಲ ಎಷ್ಟೋ ದಿವಸದಿಂದ. ನೋಡಿ ಇಲ್ಲೆಲ್ಲ ತುಂಬ ಕಡೆ ಅದೇ. ಇಲ್ಲೊಂದು ಜೊತೆ ಇದೆ ನೋಡಿ, ತೋರಿಸ್ತೀನಿ ನಿಮಗೆ, ಕಾಣಿಸ್ತಿರ್ಬೋದು ನೋಡಿ. ಇಲ್ಲೊಂದು ಜೊತೆ ನೋಡಿ, ಎಲ್ಲಿಂದ ಎಲ್ಲಿಗೆ ನೋಡ್ತೀರಾ ಎತ್ತುಗಳ ಜನಸಾಗರ ಅಂತಾರೆ ಅಲ್ಲೇ. ಇಲ್ಲಿ ಎತ್ತುಗಳ ಸಾಗರ ನೋಡಿ. ಇಲ್ಲೊಂದು ಜೊತೆ ಹಸು. ಇಬ್ಬರು ಹುಡುಗರು ತುಂಬ ಖುಷಿಯಾಗಿ, ಆಂಟಿ ನಮ್ಮದೊಂದು ವೀಡಿಯೋ ಹಿಡೀರಿ ಆಂಟಿ
ಅಂತ ಹೇಳಿದ್ರು ಖುಷಿಯಾಗಿ. ಆಯಿತು ನಿಂತ್ಕೊಳ್ರಿ ಒಂದು ವೀಡಿಯೋ ಹಿಡಿತೀನಿ ಅಂತಂದೆ. ಹುಡುಗರು ತುಂಬ ಖುಷಿಪಟ್ಟರು. ನಮ್ಮದೇ ಆಂಟಿ ನೋಡಿ ಆಂಟಿ ಅಂತ. ಮಕ್ಳುಗಳು ತುಂಬ ಕ್ರೇಜು, ನಾವು ಹಿಡ್ಕೊತೀವಿ ಎತ್ತನ್ನ ಅಂತ. ನೋಡಿ ಹಿಂಗೆ ಒಯ್ತವೆ ಎತ್ತು, ಮೈ ಮೇಲೆ ಬಂತವೆ ಅಷ್ಟು ಎತ್ತುಗಳ ಸಾಗರ ಅನ್ಬೋದು. ಆಮೇಲೆ ಜನಗಳು ಅಷ್ಟೇ ಏನು ಕ್ರೇಜು ಅಂದರೆ ಭಯಂಕರ. ಎಷ್ಟೋ ದೂರದಿಂದ ಬಂದು ನೋಡ್ತಾರೆ. ಇದೇನಂದರೆ ಮೂಡುಬಿದಿರೆ ಜಾತ್ರೆ ಫೇಮಸ್ ಜಾತ್ರೆ ನಮ್ಮ ಕಡೆ. 3 ದಿವಸ ತುಂಬ ಚೆನ್ನಾಗಿ ಜಾತ್ರೆ ನಡೀತದೆ. ಯಾರೆಲ್ಲ ಎತ್ತು ನೋಡಬೇಕು ಅಂತ ತುಂಬ ಪ್ರೀತಿ ಇರುತ್ತೋ ಬನ್ನಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಪೆಂಡಲ್ ಹಿಂಗೆ ಹಾಕೋರೆ. ಆಮೇಲೆ ಎತ್ತುಗಳನ್ನ ಬಿಟ್ಟು ಒಂದು ರೌಂಡ್ ಮೆರವಣಿಗೆ ಬಿಟ್ಟು ತೋರಿಸಿ ಆಮೇಲೆ ಸೇಲ್ ಹಾಕೋದು. ಎಷ್ಟೊಂದು ಜನ ತೊಗೊಂಡು ಹೋಗ್ತಾರೆ, ಎಷ್ಟೊಂದು ಜನ ಬರ್ತಾರೆ. ಇನ್ನು ನಡೀತಾನೇ ಇರುತ್ತೆ. ಈಗ ನೋಡಿ ಬರ್ತಾಯಿದ್ದಾರೆ ಅವರು, ಇವಾಗ ಬರ್ತಾಯಿದ್ದಾರೆ. ಆಮೇಲೆ ಅಡುಗೆ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ತಾರೆ. ಅವರು ಎಲ್ಲೂ ಹೋಗಲ್ಲ, ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಲ್ಲೇ ಮಲ್ಕೊತಾರೆ. ಏನು ಚಳಿ, ತುಂಬ ಚಳಿ. ಆ ಚಳಿ ಒಳಗೆ ಹೆಂಗೆ ಮಲ್ಕೊತಾರೆ ಅಂದರೆ ನಾವೇ ಅಕ್ಕಪಕ್ಕ ಊರಲ್ಲಿರೋರು ನಾವೇ ಇರೋಕ್ಕಾಗಲ್ಲ, ತುಂಬ ಚಳಿ. ಅಂಥ ಚಳಿಲಿ ಅವ್ರಿಗೆ ಎಷ್ಟು ಖುಷಿ ಇರುತ್ತೆ. ಇಲ್ಲೊಂದು ನೋಡಿ ಓರಿ ಅಂತ, ಈ ಓರಿಗೆ ಶಿವ ಅಂತ ಹೆಸ್ರು ಹಾಕ್ಸವ್ರೆ. ಇದು ಓರಿ ಅಂದರೆ ಇಲಾಚಿ ಕರು ಅಂತಾರಲ್ಲ ಆ ಥರದ್ದು ಓರಿ. ನೋಡಿ ಎಷ್ಟೊಂದು ಜನ ಇದು ತಳಿ ಬಗ್ಗೆ ಡೀಟೇಲ್ಸ್ ಕೊಡಬೇಕು ಅಂತಲೇ ಎಷ್ಟೋ ಜನ ಬಂದಿರ್ತಾರೆ. ನೋಡಿ ಕುಮ್ಮಕ್ಕೆ ಬಂದ್ಬಿಡ್ತು ಹಂಗೂ ನಮ್ಮ ಮನೆಯವ್ರಿಗೆ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ನೋಡ್ಕೊಂಡು ಬಂದ್ವಿ. ಆಮೇಲೆ ನೆಕ್ಸ್ಟ್ ಎಲ್ಲಿ ಬಂದ್ವಿ ಅಂದರೆ ಇದು ಇಂಪಾರ್ಟೆಂಟ್ ಈ ಜಾತ್ರೆಯಲ್ಲಿ. ಏನಂತಂದರೆ ಹಗ್ಗಗಳು, ಗಂಟೆಗಳು, ಅಲ್ಲಿಂದ ಕತ್ತಿಗೆ ಗಂಟೆ ಡಿಸೈನ್ಗಳು, ಆಮೇಲೆ ದಾರಗಳು, ಮೂಗು ದಾರಗಳು, ಎಷ್ಟು ವೆರೈಟಿ ಬರುತ್ತೆ ಅಂದರೆ ತುಂಬ ವೆರೈಟಿ ಬರುತ್ತೆ. ಇಲ್ಲಿ ತಾತ ಮಳವಳ್ಳಿಯವರಂತೆ, ಇವರು ಮಳವಳ್ಳಿಯಿಂದ ಬಂದು ವರ್ಷ ಇಲ್ಲಿ ಹಾಕ್ತಾರಂತೆ. ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತಂತೆ ವರ್ಷನೂ. ಅದೊಂದೇ ಕಡೆ ಅಲ್ಲ, ಎಷ್ಟೊಂದು ಕಡೆ ಹಂಗೆ ಹಾಕಿದ್ದಾರೆ. ಮುಂದೆ ತೋರಿಸ್ತೀನಿ. ಇದೆಲ್ಲ ಅಂಗಡಿಗಳು ನೋಡಿ, ಚಿಕ್ಕ ಕರೋಸು. ಆಮೇಲೆ ಪೆಂಡಲ್ ಅಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಸ್ತಾರೆ. ಒಬ್ರಿಗಿಂತ ಒಬ್ಬರು, ಏನು ಮದುವೆ ಮನೆ ಡೆಕೋರೇಷನ್ ಮಾಡಿಸಲ್ವ ಹಂಗೆ ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಮಾಡ್ತಾರೆ ಡೆಕೋರೇಷನ್ಗಳೆಲ್ಲ. ನೋಡಿ ಎಲ್ಲಿಂದ ಎಲ್ಲಿಗೆ ನೋಡಿ ಬರೀ ಎತ್ತುಗಳು, ಎಲ್ಲಿಂದ ಎಲ್ಲಿಗೆ. ಆಮೇಲೆ ಚಿಕ್ಕೋರಿಂದ ಪುಟ್ಟೋರಿಂದ ದೊಡ್ಡೋರವರೆಗೂ ಎತ್ತು ನೋಡೋಕ್ಕೆ ಬರೋದು ಇಲ್ಲಿಗೆ. 3 ದಿವಸ ಭಯಂಕರ ಜಾತ್ರೆ, ಡೇ ಆ್ಯಂಡ್ ನೈಟು 3 ಟೈಮೂ ಹಿಂಗಿರ್ತಾರೆ ಅಂದರೆ ಜನ, ಸಿಕ್ಕಾಬಟ್ಟೆ ಜನ. ಇಲ್ಲಿಂದ ಎಲ್ಲಿಗೋದ್ರೂ ನಮ್ಮ ಮಗಂಗೂ ಖುಷಿ. ಎಲ್ಲ ಕಡೆ ಎತ್ತು ಹಸು ಎಲ್ಲ ನೋಡಿ ತಿರ್ಗಾ ಬಂದ್ವಿ. ಇನ್ನೊಂದು ಸ್ವಲ್ಪ ಮುಂದೆ ನೋಡಿ, ಇಲ್ಲೂ ಕೂಡ ಹಂಗೇ ಎಷ್ಟೊಂದು ಚಾವಂಟಿ ಕೋಲು ಇರ್ಬೋದು, ಹಗ್ಗಗಳಿರ್ಬೋದು, ಆಮೇಲೆ ಮಕ್ರಿ ಇರ್ಬೋದು, ಡಿಸೈನ್ ಹಗ್ಗಗಳು ಹೆಂಗಿರುತ್ತೆ ಅಂದರೆ ನೋಡಿ, ಗೆಜ್ಜೆಗಳು ಕತ್ತಿಗೆ, ಕಾಲಿಗೆ, ಆಮೇಲೆ ಗಂಟೆಗಳು ಎಷ್ಟು ಚೆನ್ನಾಗಿಟ್ಟಿರ್ತಾರೆ ಅಂದರೆ ಅದು ನೋಡೋಕ್ಕೆ ಒಂದು ಹಬ್ಬ. ಇಷ್ಟೊಂದು ವೆರೈಟಿ ಇದೆಯಾ ಎತ್ತುಗಳಿಗೆ, ಹಸುಗಳಿಗೆ. ಈಗ ನಾವು ಹೆಂಗೆ ಹೆಣ್ಮಕ್ಳು ಬಂಗಾರ ಸಿಂಗಾರ ಅಂತೀವಲ್ಲ, ಹಂಗೆ ಇದು ಎತ್ತುಗಳಿಗೆ ಬಂಗಾರ ಸಿಂಗಾರ ಅಂದ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ತುಂಬ ವೆರೈಟಿ ತಂದಿಟ್ಟಿರ್ತಾರೆ. ಎಲ್ಲಿಂದ ಎಲ್ಲಿಗೆ ಹೋದ್ರೂ ಇದ್ದೇ ಜಾಸ್ತಿ. ಮೂಗ್ದಾರ ಇರ್ಬೋದು, ಗಂಟೆಗಳಿರ್ಬೋದು, ಕತ್ತಿಗೆ. ಆಮೇಲೆ ದಾರಗಳು ಡಿಸೈನ್ ಕಟ್ತಾರೆ ಎತ್ತುಗಳಿಗೆ, ಕೊಂಬುಗಳಿಗೆ, ಆಮೇಲೆ ಗಂಟೆಗಳು, ಆಮೇಲೆ ಕೊಂಬುಗಳಿಗೆ ಟೇಪ್ಗಳು, ಗೆಜ್ಜೆಗಳು, ಆಮೇಲೆ ಡಿಸೈನ್ ಉಲ್ಲನ್ಗಳು. ಅಯ್ಯಪ್ಪ ಭಯಂಕರ ಲಾಟ್ ಗಟ್ಟಲೆ ಬಂದು ಬಿದ್ದಿರುತ್ತೆ ಇಲ್ಲಿ. ನೋಡಿ ಓರಿ, ತಿರ್ಗಾ ಒಂದು ಓರಿ ಹಿಡ್ಕೊಂಡು ಹೋಗ್ತಾರೆ. ನೋಡಿ ಹೆಂಗಿದೆ, ಒಂದಕ್ಕಿಂತ ಒಂದು ವೆರೈಟಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಈ ಸತಿ ಸ್ವಲ್ಪ ಇಲಾಚಿ ಕರುಗಳು ಜಾಸ್ತಿ ಬಂದಿದೆ. ಇದೊಂದು ಕರು, ಹಸುನೇ, ಕರು ಅಲ್ಲ, ಇದೊಂದು ಹಸುಗೆ 8 ಲಕ್ಷ ಅಂತೆ. ಇದೊಂದು ಹಸುಗೆ 8 ಲಕ್ಷ. ಏನು ಸಾಕೋದು, 8 ಲಕ್ಷ ಕೊಟ್ಟು ಎಲ್ಲಿಂದ ಸಂಪಾದನೆ ಮಾಡ್ಕೊಂಡು ತೊಗೊಂಬರೋದು. ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಎಲ್ಲ ಕಮ್ಮಿ ಆಯಿತು. ಅಷ್ಟೊತ್ತಿಗೆ ಜಾತ್ರೆ ಸಂಜೆ ಆಗಿತ್ತು. ನಮ್ಮ ಮನೆಯವರು ಮತ್ತು ನಾವು, ನಮ್ಮ ಹುಡುಗರು ಕೂಡ ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಸ್ನ್ಯಾಕ್ಸ್ ತಿನ್ಕೊಂಡು ಬಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ.